ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಭಾಳ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪರ್ಪಸ್ ಏನಂದರೆ, ಇಲ್ಲಿ ನಮ್ಮ ತೋಟದಾಗ ಅರಳಿರೋ ಎಷ್ಟೊಂದು ಹೂಗಳು, ಬೇರೆ ಬೇರೆ ಥರ ಹೂಗಳು ತೋರಿಸ್ಬೇಕಂತ. ಇದು ನೋಡ್ಬೋದು, ವೈಟ್ ಶಾವಂತಿಗೆ. ಆ್ಯಂಡ್ ಇದೇ ಪಾಟ್ನಾಗೆ ಎಲ್ಲೋನೂ ಹಾಕಿದ್ದೆ. ಇನ್ನೊಂದು ಸ್ವಲ್ಪ ಪಿಂಕಿಶು ಹಾಕಿದ್ದೀನಿ. ಮೇ ಬಿ ಇದೇ ಪಿಂಕಿಶ್ ಅನ್ಸುತ್ತೆ. 3 ಒಂದೇ ಪಾಟ್ನಲ್ಲಿ ಹಾಕಿದ್ದೆ ನಾನು ಆ್ಯಕ್ಚುಲಾಗಿ. ನೋಡ್ರಿ ಚೆನ್ನಾಗಿದೆ. ಇದು ಒಂದು ಬ್ಯೂಟಿಫುಲ್ ಸೆಟ್ ಆಫ್ ಫ್ಲವರ್ಸ್ ನಾನು ತೋರಿಸ್ಬೇಕಾಗಿದ್ದು. ಇನ್ನೊಂದು ಶಂಖಪುಷ್ಪ 3 ಕಲರ್ ಹಾಕಿದ್ದೀನಿ. ಒಂದು ಇದು ವೈಟ್, ಇನ್ನೊಂದು ಪರ್ಪಲ್ ಆ್ಯಂಡ್ ಮಲ್ಟಿ ಕಲರ್. ಇದು ಎಷ್ಟು ಬ್ಯೂಟಿಫುಲ್ ಇದೆ. ಎಷ್ಟೊಂದು ಹೂವಾಗಿದೆ, ಸಣ್ಣ ಗಿಡಕ್ಕೆ ಎಷ್ಟೊಂದು ಹೂವಾಗಿದೆ. ಇದಾದಮೇಲೆ ಇದು ನೋಡ್ರಿ ಗುಲಾಬಿ, ಗುಲ್ಕನ್ ಗುಲಾಬಿ ಅಂತಾರಲ್ಲ. ನೀವು ಲಾಸ್ಟ್ ವೀಡಿಯೋದಾಗ ನೋಡಿದರೆ ನಾನು ಎಲ್ಲ ಕಟ್ಟಿಂಗ್ ಮಾಡಿದ್ದೆ. ಕಟ್ಟಿಂಗ್ ಮಾಡಿದ್ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಸೋ ಬ್ಯೂಟಿಫುಲ್. ದಾಸವಾಳ, ಫುಲ್ ರೆಡ್ ದಾಸವಾಳ ಇದು. ಆಮೇಲೆ ಇಲ್ಲಿ ನೋಡ್ರಿ, ಇದು ಪುದೀನ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೀನ್, ಫುಲ್ ಗ್ರೀನಿಶ್ ಆಗಿದೆ. ಆಮೇಲೆ ಇದು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ, ಚಕ್ರಮಗ್ಗಿ ಆಗುತ್ತೆ ಅಂತೇಳಿ. ಕೆನ್ ಸಿ ಲೈಕ್ ಇಲ್ಲಿ ಹಿಂದ್ಗಡೆ ಪಿಂಕಿಶ್ ಇರುತ್ತೆ. ಫುಲ್ ತುಂಬ ಚೆನ್ನಾಗಾಗತ್ತೆ. ಎಲೆ ಮಾತ್ರ ಇದು ಕಾಕಡ ಗಿಡದ ಎಲೆ ಥರ ಇರುತ್ತೆ. ಇದು ನೋಡ್ರಿ, ಇದು ಲೀಫಿ ವೆಜಿಟೇಬಲ್ ಬ್ಯಾಸ್ಕೆಟ್, ಫುಲ್ ಗ್ರೀನಿಶ್. ಇದು ಹೊನಗೊನೆ ಸೊಪ್ಪಿದೆ. ಆಮೇಲೆ ಬಸಳೆ ಸೊಪ್ಪು ಎಲೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಇದೆಲ್ಲ ಫುಲ್ ಬಸಳೆ ಸೊಪ್ಪು. ಮೇ ಬಿ 2 to 3 ಟೈಮ್ಸ್ ಹಾರ್ವೆಸ್ಟ್ ಮಾಡ್ಬೋದು ನಾನು. ಇದು ಅರಿಶಿನ ಗಿಡ. ಅರಿಶಿನ ಹಾಕಿ ಭಾಳ ದಿನ ಆಗಿತ್ತು. ಇವಾಗ ಸ್ವಲ್ಪ ಚೆನ್ನಾಗಿ ಮಳೆ ಆಗಿದ್ಮೇಲೆ ತಾನೇ ಬಂದಿದೆ ಇದು. ಆಮೇಲೆ ಇಲ್ಲೊಂದಿಷ್ಟು ರೋಸಸ್ ಆಗಿದೆ. ಸೊ ಅಂತೂ ಮಳೆ ಬಂದಿದ್ದಕ್ಕೆ ಮತ್ತು ಗಾರ್ಡನ್ ಫುಲ್ ಗ್ರೀನ್. ಹೋಪ್ ಯು ಎಂಜಾಯ್ಡ್ ಇಟ್. ನೀವು ಈ ಥರ ಗಾರ್ಡನ್ ಬೆಳೆಸ್ರಿ. ಆ್ಯಂಡ್ ಏನೇನು ಬೆಳೆಸಿದಿರೋ ಕಾಮೆಂಟ್ ಹಾಕಿ. ಎಂಜಾಯ್ ಗಾರ್ಡನಿಂಗ್. ಬಾಯ್.